ಪರೀಕ್ಷೆ ಅನ್ನೋದು ಅಂತಹ ವಿಶೇಷತೆಗಳನ್ನ ಒಳಗೊಂಡಿರುತ್ತೆ. ಆದ್ರೆ ಇಲ್ಲೊಂದು ಪರೀಕ್ಷೆ ನಡೆಯುತ್ತಿದೆ. ಈ ಪರೀಕ್ಷೆಯಲ್ಲಿ ತಿಂಡಿ ದೊರೆಯುವುದಿಲ್ಲ, ಜ್ಞಾನ ದೊರೆಯುತ್ತೆ. ಓದಿನ ದಾಹವನ್ನ ನೀಗಿಸೋ ಪುಸ್ತಕಗಳು ಸಿಗುತ್ತವೆ. ಇಲ್ಲಿಗೆ ಬರೋ ಪ್ರತಿಯೊಬ್ಬರಿಗೂ ಉಚಿತವಾಗಿ ಪುಸ್ತಕವನ್ನ ನೀಡಲಾಗುತ್ತದೆ. ಅಂತಹ ವಿಶಿಷ್ಟ ಪುಸ್ತಕ ಪರೀಕ್ಷೆ ಬೆಂಗಳೂರಿನಲ್ಲಿ ನಡೆಯುತ್ತಿದೆ. ದೇಶ ಸುತ್ತು ಕೋಶ ಓದು ಎಂಬ ನುಡಿಗಟ್ಟನ್ನ ಅರ್ಥಪೂರ್ಣಗೊಳಿಸುವಂತೆ ಸೃಷ್ಟಿ ವೆಂಚರ್ಸ್ ಸಂಸ್ಥೆಯು ಬೆಂಗಳೂರಿನಲ್ಲಿಂದು ಪುಸ್ತಕ ಪರೀಕ್ಷೆ ಹಮ್ಮಿಕೊಂಡಿತ್ತು. ದೇಶ ಸುತ್ತಲಾಗದ ಮಂದಿ ಕೋಶ ಓದಿ ಜ್ಞಾನವೃದ್ಧಿ ಮಾಡಿಕೊಳ್ಳುವ ಅವಕಾಶವನ್ನ ಪುಸ್ತಕ ಪರೀಕ್ಷೆ ಐಟಿ ಸಿಟಿ ಜನರಿಗೆ ನೀಡಿತ್ತು. 60 ತೆರೆದ ಮಳಿಗೆಗಳ ಈ ಜ್ಞಾನ ಭಂಡಾರದಲ್ಲಿ ಕತೆ, ಕಾದಂಬರಿ, ಕವನ, ವಚನ, ಪ್ರವಾಸ ಕಥನ, ಜನಪದ ಸಾಹಿತ್ಯ ಮುಂತಾದ ಪ್ರಕಾರಗಳ ಸುಮಾರು 10 ಲಕ್ಷ ಪುಸ್ತಕಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ನೆರವಿನೊಂದಿಗೆ ನಡೆದ 5ನೇ ಪುಸ್ತಕ ಪರೀಕ್ಷೆಗೆ ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಪುಸ್ತಕ ಪ್ರೇಮಿಗಳ ದಂಡು ಆಗಮಿಸಿತ್ತು. ಪ್ರದರ್ಶನಕ್ಕಾಗಮಿಸಿದ ಪ್ರತಿಯೊಬ್ಬರಿಗೂ ಒಂದು ಪುಸ್ತಕ ಉಚಿತವಾಗಿ ನೀಡಲಾಯಿತು. ಆದರೆ ಪುಸ್ತಕ ಮಾರಾಟಕ್ಕೆ ಇಲ್ಲಿ ಅವಕಾಶವಿರಲಿಲ್ಲ. ಪುಸ್ತಕ ಪರೀಕ್ಷೆ ಕುರಿತು ಪ್ರತಿಕ್ರಿಯಿಸಿದ ಸಂಘಟಕ ನಾಗರಾಜ್ ನಾವುಂದ, ಪುಸ್ತಕ ಲೋಕದಲ್ಲಿ ಸಾಕಷ್ಟು ಸಂಪನ್ಮೂಲಗಳಿವೆ. ಅವುಗಳನ್ನ ಯುವಜನತೆಗೆ ಮತ್ತು ಸಾರ್ವಜನಿಕರಿಗೆ ಪರಿಚಯಿಸೋದು ನಮ್ಮ ಉದ್ದೇಶ ಎಂದು ತಿಳಿಸಿದರು. ಹತ್ತಿರ ಆಗಿ ಅದನ್ನು ಪರಿಚಯ ಮಾಡಿಕೊಳ್ಳಿ, ನಂತರ ನೀವು ಓದೋದನ್ನ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.